ಮಾಗಡಿ ತಹಸೀಲ್ದಾರ್ ಕಚೇರಿಯ ರೆಕಾರ್ಡ್ಸ್ ಕೊಠಡಿಗೆ ಭೇಟಿ ನೀಡಿದಂಥ ಮಾಜಿ ಶಾಸಕ ಎ ಮಂಜುನಾಥ್ ರೈತರ ಪರವಾಗಿ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದರು. ಅಧಿಕಾರಿಗಳು ಒಂದು ವಾರದೊಳಗೆ ರೈತರ ಕೆಲಸವನ್ನು ಮಾಡಿಕೊಡದಿದ್ದರೆ ಕಚೇರಿಗೆ ಬೀಗ ಹಾಕಿ ಧರಣಿ ನಡೆಸುತ್ತೇವೆ. ನಾನು ಸಹ ತಾಳ್ಮೆಯಿಂದ ಸಮಯದಿಂದ ಹಲವಾರು ವಾರ ಭೇಟಿ ನೀಡಿ ತಿಳಿ ಹೇಳಿ ರೈತರ ಕೆಲಸಗಳನ್ನು ಮಾಡಿಕೊಡುವಂತೆ ಮನವಿ ಮಾಡಿದ್ದೆ. ಕಚೇರಿಗೆ ಭೇಟಿ ನೀಡಿದಾಗಿ ಹೇಳಿದ್ದೆ. ತಹಸೀಲ್ದಾರ್, ಡೆಪ್ಯೂಟಿ ತಹಸೀಲ್ದಾರ್ ಕಚೇರಿಯಲ್ಲಿ ಇಲ್ಲದೆ ತಲೆಮರೆಸಿಕೊಂಡಿದ್ದಾರೆ. ಕಂದಾಯ ಇಲಾಖೆಯ ಹಗರಣಗಳ ಬಗ್ಗೆ ಕಂದಾಯ ಮಂತ್ರಿ ಗಮನಕ್ಕೆ ತರುತ್ತೇನೆ. ಹಗರಣಗಳು ನಡೆಯುತ್ತಿದ್ದರೂ ಸಹ ಶಾಸಕರು ಏಕೆ ಮೌನವಾಗಿದ್ದಾರೆ ಎಂದು ತಿಳಿಯುತ್ತಿಲ್ಲ. ಕಂದಾಯ, ಭೂ ದಾಖಲೆ, ಪುರಸಭೆ, ಇತರ ಇಲಾಖೆಗಳಿಗೆ ಜನಸಾಮಾನ್ಯರ ಕೆಲಸಗಳು ಆಗುತ್ತಿಲ್ಲ. ಅಧಿಕಾರ ಶಾಶ್ವತವಲ್ಲ. ರಾಜಕೀಯ ಬೆರೆಸಿ ಲೂಟಿ ಮಾಡಲು ಶಾಸಕರು ಅಧಿಕಾರಿಗಳಿಗೆ ಪುಷ್ಟಿ ಕೊಡಬಹುದು. ರೈತರ ಕೆಲಸ ಮಾಡದಂಥ ಅಧಿಕಾರಿಗಳು ಬದಲಿಸಿ. ನಿಮಗೆ ಆಡಳಿತದ ಅನುಭವ ಇದೆ. ರೈತರ ಪರವಾಗಿ ಅಹೋರಾತ್ರಿ ಧರಣಿ ಪ್ರತಿಭಟನೆಯನ್ನು ನಡೆಸಿ ಕಂದಾಯ ಸಚಿವರು ಬರುವ ತನಕ ಹೋರಾಟ ನಡೆಯಲಿದೆ. ನನ್ನ ಅಧಿಕಾರಾವಧಿಯಲ್ಲಿ 169 ಉಳುಮೆ ಚೀಟಿ ಸಿದ್ಧಗೊಳಿಸಿದ್ದೆ. 2 ವರ್ಷ ಕಳೆದರೂ ಏಕೆ ಹಕ್ಕುಪತ್ರವನ್ನು ನೀಡಿಲ್ಲ ಎಂದು ಪ್ರಶ್ನಿಸಿದಲ್ಲದೆ ಒಂದು ವಾರದಲ್ಲಿ ಹಕ್ಕುಪತ್ರ ವಿತರಿಸಿದರೆ ಹೋರಾಟ ಅನಿವಾರ್ಯ. ಇಲ್ಲವಾದರೆ ಟೆಂಟ್ ಹಾಕಿಸಿ ಧರಣಿಯನ್ನು ನಡೆಸಿ ಹಕ್ಕುಪತ್ರ ಕೊಡುವವರೆಗೂ ಉಗ್ರ ಹೋರಾಟ ನಡೆಸಲಿದ್ದೇನೆ. ಸಿದ್ಧವಾಗಿರುವಂತಹ ಹಕ್ಕುಪತ್ರ ಕೊಡುವುದನ್ನು ಏಕೆ ತಡೆಯುತ್ತಿದ್ದೀರಿ ಎಂದು ಪ್ರಶ್ನಿಸಿದರು. ಯಾರ್ದು ಲೋಪ? ಯಾರು ಮಿಸ್ಟೇಕ್ ಮಾಡಿರೋದು? ಯಾರು? ನೀವೇ ತಾನೆ? ಇದನ್ನೇ ಕೇಳಿದ್ವಿ. ಅಲ್ಲ ನಮ್ಮನೆ ಕೆಲಸ ಬಂದಿದ್ಯಾ ಅಂತಾರೆ. ಯಪ್ಪ ಕೇಳ್ರಿ, ನೋಡಿ 17ನೇ ತಾರೀಕು ಮಾರ್ಚ್ಗೆ ನಾನು ಬಂದಿರೋದಿನ, ಆಯ್ತಾ? 17ನೇ ತಾರೀಕು ಬಂದಿರೋ ನಾನು ಮಾರ್ಚ್ಗೆ ಇದನ್ನ ಅದನ್ನ ಹೇಳಿದ್ರೆ ಅದೇ ಸರಿಯಾಗಿ ಉತ್ತರ ಕೊಡ್ರಿ ಸರ್. 3 ತಿಂಗಳು 90 ದಿವಸ ಎಲ್ಲ ರೆಡಿ ಮಾಡಿ ಮಡಗಿದ್ರಣ. ಇವತ್ತು ನೋಡ್ತೀನಿ, ಇವತ್ತು ನೋಡ್ತೀನಿ. ಸೈನ್ ಹಾಕಿಲ್ಲ. 2 ಸಲ ಹೇಳ್ತೀನಿ ಸೈನ್ ಹಾಕಿಲ್ಲ. ತಿಂಗಳಿಂದ ನನ್ಗೆ ವಯಸ್ಸಾಗಿರೋದನ್ನೆಲ್ಲ ಶಿಸ್ತಾಪ್ ನಡ್ಕೊಂಡು ನಡ್ಕೊಳ್ಳಿ. ಇಲ್ಲ ಅಂದ್ರೆ ನಾನು ರೆವಿನ್ಯೂ ಮಿನಿಸ್ಟರ್ ಕೊಡ್ತಾರೆ. ತಾಲೂಕಿನ ಗೌರವ ಕಳಿತೀರಿ. ನೀವು ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಹೋಗ್ರಿ. ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಕೆಲಸ ಮಾಡಕ್ಕೆ ದುಡ್ಡು ಕೊಡ್ತಾರೆ. ಒಂದಾರ ಕ್ಲಿಯರ್ ಮಾಡಿ ಸೇವೆ ಕೊಡಿ. ಈಗ ತಗೊಂಬರ್ರಿ, ಅಲ್ಲಿಗೆ ತೋರಿಸ್ರಿ ಯಾವ್ಯಾವ ಶ್ರೇಣಿ ಕೊಡ್ರಿ. ಈಗ ಶ್ರಮಂಟು ತಗೊಂಬರ್ರಿ.